ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೇ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ ಇದು, ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗಲ್ಲಿ ಬ್ಯುಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು ಪರ್ಯಾಯಕ್ಕಾಗಿ. ಆ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೇ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ ಇದು, ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗಲ್ಲಿ ಬ್ಯುಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು ಪರ್ಯಾಯಕ್ಕಾಗಿ. ಆ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ. ಸರ್, ನಾವು ಈ ಚುನಾವಣಾ ಕಣಕ್ಕೆ ಇಳಿಯೋದಕ್ಕಿಂತ ಮುಂಚೆನೇ ನಿರ್ಧಾರ ಮಾಡಿ ಬಂದಿದ್ದೇವೆ. ನಾವು ಅಹಿಂದ ವರ್ಗದ ಧ್ವನಿಯಾಗಿ ಚುನಾವಣಾ ಕಣಕ್ಕೆ ಬಂದು ನಾವು ಹೋರಾಟದ ರಂಗದ ಇನ್ನೊಂದು ಹೋರಾಟ ಇದು, ಇನ್ನೊಂದು ಜವಾಬ್ದಾರಿ. ಹಾಗಾಗಿ ನಮ್ಮ ಬಗ್ಗೆ ಯಾರು ಮಾತಾಡಲೂ ಇಲ್ಲ ನಮಗೆ ಹಿಂಪಡಿಲಿಕ್ಕೆ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ನಾವು ಕ್ಯಾಂಪೇನಿಂಗಲ್ಲಿ ಬ್ಯುಸಿ ಇದ್ದೇವೆ. ಜನರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಒಂದು ಹೋರಾಟದ ಇತಿಹಾಸ ಇದೆ. ಇದೊಂದು ಹೊಸ ಹೋರಾಟ. ಇಲ್ಲಿರುವಂತಹ 35-40 ವರ್ಷದ ಗುಲಾಮಿತನದ ರಾಜಕೀಯದಿಂದ ಮುಕ್ತಿ ಪಡಿಬೇಕಂತೇಳಿ ಹಾತೊರಿತಾ ಇದ್ದಾರೆ ಈ ಕ್ಷೇತ್ರದ ಜನರು ಪರ್ಯಾಯಕ್ಕಾಗಿ. ಆ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿದ್ದೇನೆ.